ಇರಲಿ ಸಮೃದ್ಧ ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಗಂಟೆಹೊಳೆ ಅವರ ನೇತೃತ್ವದಲ್ಲಿ, ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು 15-20 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಆಕ್ರೋಶ ಒಂದೇ, ಚುನಾವಣಾ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯವರು ಕೊಟ್ಟಂಥ ಗ್ಯಾರಂಟಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದರು, ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬ್ ರಿಜಿಸ್ಟ್ರಲ್ಲಿ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡೋ ಮುಖಾಂತರ ಆ ಬಡವ ಕುಡಿಯುವಂಥ ಒಂದು ಗ್ಲಾಸಲ್ಲೂ ಕೂಡ 40-50 ರೂಪಾಯಿ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿ ಕಿತ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಒಂದು ಎರಡನೇದು ನಾವು ಗಮನಿಸಬೇಕಾಗಿದ್ದು, ಚುನಾವಣೆ ಬಂದಾಗ ಹಿಂದೇನು ಮಾಡಿದ್ವಿ, ಮುಂದೆ ಬರುವಂಥ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ, ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೈಂದೂರಿನಲ್ಲಿ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಕೊಂಡು ಈ ರೀತಿಯಂಥ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ, ಪತ್ರಿಕೆ ಮುಖಾಂತರ ನಿನ್ನೆ ಜಾಹೀರಾತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದ್ರೆ 67 ವರ್ಷ, ಬಡತನವನ್ನು ಪ್ರೀತಿ ಮಾಡಿಕೊಂಡು ಬಡವ್ರನ್ನ ದೂರ ಮಾಡೋಂಥ ಕೆಲಸವನ್ನು ತಾವು ಮಾಡ್ಕೊತ ಏನು ಬಂದ್ರಿ, ಬಡವರು ನಾವು ಹೇಳಿದ ಜಾಗದಲ್ಲಿ ಬಡವರಾಗೇ ಇರಬೇಕು, ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಹೊತ್ಕೊಂಡ್ಬರ್ತೀವಿ ಅಂತೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ಟರಿ. ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ್ನು ಕೊಟ್ಟು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟಲ್ಲಿ ಇವತ್ತು ಇಲ್ಲದಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಈ ಗ್ಯಾರಂಟಿ ಇದು ಯಾರೂ ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ, ಹಾಗೆ ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ನೀವು ಗಮನಿಸಬೇಕಾದ್ರೆ ಈ ಒಂದು ವಾರದಲ್ಲಿ ನಡೆದಂಥ ಘಟನೆಗಳು, ನಿನ್ನೆ ಹುಬ್ಳಿಲಿ ನಡೆದಂಥ ನೇಹನ್ ಮೇಲೆ ನಡೆದಂಥ ಏನು ಆ ದುರ್ಮರಣ ಏನು ನಡೆದು ಹೋಯಿತು, ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ನಡೆದು ಹೋಯಿತು. ಇವತ್ತು ಕೊಲೆ ಮಾಡಿದಂಥ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೊರತು ಇವರು ಕೊಲೆಗಡುಕರಿಗೆ. ಅಂದರೆ ಕೊಲೆಯಾದಂಥ ಕುಟುಂಬಕ್ಕೆ ಪಾಪ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅವ್ರದೇ ಸರ್ಕಾರಕ್ಕೆ, ಈ ರೀತಿ DJ ಹಳ್ಳಿ KG ಹಳ್ಳಿಯಲ್ಲೂ ಕೂಡ ನಡೆದಂಥ ಘಟನೆಗಳಿರ್ಬೋದು, ಎಲ್ಲದೂ ಕೂಡ ಕಾಂಗ್ರೆಸ್ಸಿನ ಅವ್ರ ಪಕ್ಷದಲ್ಲಿರುವಂಥ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ಏನಂತಾರೆ ಹೊರಟಿದ್ರು, ಭಕ್ತರು ಕೊಟ್ಟಂಥ ಠೇವಣಿ ಹಣವನ್ನು ಕೂಡ ಇತರ ಹಂಚಬೇಕು ಅಂತೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ್ದು ನಿಮ್ಗೆ ಗೊತ್ತಂಥ ವಿಚಾರ. ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಎದುರಿಸುವಂಥ ಒಂದು ಕೆಲಸವನ್ನು ಪದೇ ಪದೇ ಏನು ಮಾಡ್ತಾ ಇದ್ದಾರೆ. ಈ ಚುನಾವಣೆ ನಂತರ ಅವ್ರ ಜಾಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಈ ಸರ್ಕಾರ ಏನು ತುಂಬ ದಿನ ಉಳಿಯಲ್ಲ, ಯಾಕಂದ್ರೆ ಇಂಥ ಬರಗಾಲದಲ್ಲೂ ಕೂಡ ಬಡವರು ಕಣ್ಣಿರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಇವರು. ಇವತ್ತು ಹೈನುಗಾರಿಕೆ ಮಾಡುವಂಥ ನಮ್ಮ ರೈತರು ಸುಮಾರು 27 ಲಕ್ಷ ಕುಟುಂಬಗಳಿಗೆ ಲಾಭದ ದುಡ್ಡು ಬಿಟ್ಟು ಪ್ರೋತ್ಸಾಹಧನ 5 ರೂಪಾಯಿ ಸುಮಾರು 680 ಕೋಟಿ ಕೂಡ ಕೊಡೋಂಥದ್ದು ಬಾಕಿಯನ್ನು ಉಳಿಸ್ಕೊಟ್ಟಿದ್ದಾರೆ. ಈಗ ಈ ಚುನಾವಣೆ ಆದಮೇಲೆ ಈ ದೇಶದಲ್ಲಿ ಆದಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ. ಆದಷ್ಟು ಬೇಗ ಒಂದು ನಮ್ಮ ದೇವೇಗೌಡರ ಒಂದು ಆರೈಕೆ ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತೇಳಿ. ಹಾಗಾಗಿ ಬರುವಂಥ ದಿನದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಶ್ಚರ್ಯಪಡಬೇಕು. ಈಶ್ವರಪ್ಪನವರು 3 ಸಾರಿ ಬಂದು ಸಮಾವೇಶ ಸಭೆ ಪ್ರೆಸ್ ಮೀಟ್ಗಳನ್ನು ಮಾಡ್ಕೊಂಡು ಹೋದರು. ಇಲ್ಲಿಗೆ ಹೇಳೋದು ರಾಷ್ಟ್ರಭಕ್ತರು ಇರೋದು, ಹಿಂದುತ್ವ ಇರೋದು, ಇಲ್ಲಿ ಎಲ್ಲರೂ ನಮ್ಗೆ ಓಟ್ ಹಾಕ್ತಾರೆ ಅಂತ ಬೈಂದೂರಿಂದ. ಅಷ್ಟೇ ಪಾಪ ಅವರೊಬ್ಬರು ಪಕ್ಷೇತರ ಅಭ್ಯರ್ಥಿಗೆ ಅವ್ರ ಪ್ರಚಾರ ಅವ್ರು ಮಾಡ್ತಾ ಇದ್ದಾರೆ. ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿ ಇವತ್ತು ಹಿಂದುತ್ವ ಅಂತ ಬಂದರೆ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಭಾರತೀಯ ಜನತಾ ಪಕ್ಷ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸನ್ಮಾನದ ನರೇಂದ್ರ ಮೋದಿ. ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತ ಅಭ್ಯರ್ಥಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಅದು ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ. ಇವತ್ತು ಮೋದಿಜಿಯವರ ಪಕ್ಷಕ್ಕೆ ಕಮಲಗೆ ಯಾರಿಗೆ ಓಟ್ ಹಾಕಬೇಕು ಓಟ್ ಹಾಕಿ. ಈಗ ಹೇಳಿಕೆ ಹಿಂದೂಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೆನ್ನಾಗಿ ಇರ್ತಾರೆ, BJP ಅಧಿಕಾರಕ್ಕೆ ಬಂದಾಗ ಕುಂಕುಮ ಭಾಗ್ಯ ಕೊಡ್ಕೊಳ್ಬೇಕಾಗ್ತದೆ, ಮಹಿಳೆಯರು ತಾಯಂದಿರು ಕುಂಕುಮಕ್ಕೆಲ್ಲ ಬೇರೆ ಮಕ್ಕಳನ್ನು ಕಳ್ಕೊಳ್ಬೇಕಾಗ್ತದೆ, ಹಿಂದೂಗಳಿಗೆ ನಾವೇ ಭದ್ರತೆ ಕೊಡೋದು ಈಗಾಗಲೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಉತ್ತರವನ್ನು ನಿನ್ನೆನೆ ಅವ್ರು ಕೊಟ್ಟಂಥ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಅವ್ರು ಕೊಟ್ಟಿರ್ಬೋದು. ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ. ಅದು ತಪ್ಪನ್ನು ಹಿಂದೂ ಮಾಡಿದ್ದಾರೆ,
ಅದನ್ನು ಮುಂದುವರಿಸೋದು ಕೆಲಸವನ್ನು ಈಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ಎಷ್ಟು ಜನ ಕಾರ್ಯಕರ್ತರು, ನಾವು ದೊಡ್ಡ ಪಟ್ಟಿನೇ ಕೊಡ್ಬೋದಿತ್ತು. ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಹರ್ಷನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು, ಅವರ ಕುಟುಂಬ, ಅವರ ಅಕ್ಕ ತಂಗಿ ಇವತ್ತು ವಿಧವೆಯರಾಗಿರೋದು, ಕುಂಕುಮನ ಕಳ್ಕೊಂಡಿರೋದು, ಇದೆಲ್ಲ ಉದಾಹರಣೆ ಕಣ್ಮುಂದಿದೆಯಲ್ಲ, ಜನ ನೋಡ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರ ತಪ್ಪನ್ನು ಮುಚ್ಕೊಂಡು ಈ ರೀತಿ ಅಂತ ಹೇಳಿಕೆ. ಈಗ ಗೋಪಾಲ್ ಪೂಜಾರಿ ಹೇಳ್ತಾರೆ, ಬೈಂದೂರಿನಲ್ಲಿ ಮರಿನಡೆಯು ಮಾಡೋರ ಮೂಲಕ ರಾಘವೇಂದ್ರ ಅವರು ಮೀನುಗಾರ ಹೊಟ್ಟೆ ಮೇಲೆ ಹೊಡೆಯುವ ಇದರಲ್ಲಿದ್ದಾರೆ. ಪ್ರಶ್ನೆನೇ ಇಲ್ಲ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಪ್ರಶ್ನೆ ಇಲ್ಲ. ಚುನಾವಣೆ ಆದಮೇಲೆ ಕೂರ್ತೀನಿ, ಯಾರಿಗೆ ಯಾವ್ದು ಬೇಕು, ಜೀವನ ಕಟ್ಟಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಇವತ್ತು ಸುಮಾರು 800 ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧವಾದಂಥ ನೀರನ್ನು ಕೊಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ. ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನವೂ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ. ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರಕ್ಕೂ ಮತ್ತು ನಮ್ಮ ತೀರ್ಥಲಿ ಇದು ಮೇಘರಳ್ಳಿಯಿಂದ ಸೋಮೇಶ್ವರಕ್ಕೆ ಸುಮಾರು 12 ಕಿಲೋಮೀಟರ್ನ ಟನಲ್ ಮಾಡಲಿಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ನಂಗೆ ಸ್ಯಾಂಕ್ಷನ್ ಮಾಡಿ DPR ಮಾಡಲಿಕ್ಕೆ ಮೊನ್ನೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಕ್ಲಿಯರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಕರಾವಳಿ ಮತ್ತು ನಮ್ಮ ಮಲೆನಾಡನ್ನು ಜೋಡಿಸುವಂಥ ಕೆಲಸ ಕೂಡ ಇದ್ರ ಮುಖಾಂತರ ಆಗುತ್ತೆ. ಈ ಥರ ಜೀವನ ಕಟ್ಟುವಂಥದ್ದು ಏನು ಮಾಡಬೇಕು ನಾವು ಗಮನ ಕೊಡ್ತೀವಿ. ಕೊಲ್ಲೂರು ಕಾರಿಡಾರ್ ಬೇಕು, ಕೊಲ್ಲೂರು ಕಾರಿಡಾರ್ 100ಕ್ಕೆ 100 ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವಂತ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಇದನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಕೊಲ್ಲೂರು ಕಾರಿಡಾರ್ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಇದನ್ನು ಕೊಲ್ಲೂರು ತಾಯಿಯ ಇತಿಹಾಸ ಇಡೀ ಪ್ರಪಂಚಕ್ಕೆ ಗೊತ್ತಂತ ಇಂಥ ಕೇಂದ್ರ ನಮ್ಮ ಕ್ಷೇತ್ರದಲ್ಲಿರೋದು ನಮ್ಮ ಸೌಭಾಗ್ಯ. ಅಂಥ ಕ್ಷೇತ್ರದ ಒಬ್ಬ ಭಕ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 100ಕ್ಕೆ 100 ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನು ಆದ್ಯತೆ ಕೊಟ್ಟು ಕೆಲಸ ಮಾಡಿಸಲಿಕ್ಕೆ ನಾನು ನಮ್ಮ ಗುರುರಾಜ್ ಗಂಟೆಯವರು ಗಮನವನ್ನು ಕೊಡ್ತೀನಿ. ಈಗ ಮರವಂತೆಯಲ್ಲಿ ಔಟ್ಡೋರ್ ಬಂದರಿಗೆ 85 ಕೋಟಿ ರಾಘವೇಂದ್ರ ಅವರು ಇಟ್ಟಿಲ್ಲ, ಅದನ್ನು ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆ ಮುಗಿದ ಬಳಿಕ ನಾವು ಗುದ್ದಲಿ ಪೂಜೆ ಮಾಡಿ ತೋರಿಸ್ತೀವಿ ಅಂತೇಳಿ ಪ್ರತಿ ಸಭೆಯಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಆ ಅವಶ್ಯಕತೆ ನನಗಿಲ್ಲ. 82 ಕೋಟಿಯನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಟೆಂಡರು ಕೂಡ ಈಗ ಆಲ್ರೆಡಿ ಆಗಿದೆ. ಕಾಂಟ್ರಾಕ್ಟ್ ಕೆಲಸ ಶುರು ಮಾಡಬೇಕು. ಅಂದರೆ ಈ ಸಂದರ್ಭದಲ್ಲಿ CRZ ಒಂದು ಇಶ್ಯೂ ಆಗಿ ಉಳಿತು ನನಗೆ. ಇದು ಆಮೇಲೆ ನನ್ನ ಗಮನಕ್ಕೆ ಬಂತು, ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗಿನ ಸರ್ಕಾರ ಬಂದ ಮೇಲೆ ಕೂಡ ಫಾಲೋಅಪ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ಒಂದು ಪೆಂಡಿಂಗ್ ಉಳಿದಿದೆ, ಇಲ್ಲ ಕಾಂಟ್ರಾಕ್ಟ್ ಒಂದು ಕೆಲಸ ಶುರು ಮಾಡ್ತಿದ್ದೆ. ನನಗೆ ಆ ರೀತಿ ಪುಕ್ಕಟೆ ಪಬ್ಲಿಸಿಟಿ ಕೊಟ್ಟು ಮತ ಕೇಳುವಂಥ ಅವಶ್ಯಕತೆಯೂ ಇಲ್ಲ. ಜನರಿಗೆ ನಮ್ಗೆ ವಿಶ್ವಾಸ ಇದೆ. ಪಾಪ ಈ ಕಾಂಗ್ರೆಸ್ ಅವ್ರ ಪಾಪ ಒಬ್ಬ ವಿರೋಧ ಪಕ್ಷಕ್ಕೆ ಕೊನೆಯ ಒಂದು ಆಯುಧ ಅಂದರೆ ಅಪಪ್ರಚಾರ ಅಂತ ಹೇಳ್ತಾರೆ. ಆ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಬೈಂದೂರು ಕ್ಷೇತ್ರವನ್ನು ನಾಳೆ ನಿಮ್ಮ ರಾಘಣ್ಣ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಬೈಂದೂರು ಕ್ಷೇತ್ರ ಬಿಟ್ಬಿಡ್ತಾರೆ ಅಂತಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಕೊಲ್ಲೂರು ತಾಯಿ ಬೇರೆ ಅಲ್ಲ, ಕೊಲ್ಲೂರು ವಾಸ ಮಾಡ್ತಿರೋ ಜನ ಬೇರೆ ಅಲ್ಲ. ನನ್ನ ಮನಸ್ಸಲ್ಲಿ ಕೂಡ ಆ ರೀತಿಯಂಥ ಆಲೋಚನೆ ನಂಗೆ ಬಂದಿದ್ದೇ ಆದರೆ ದೇವರು ನನ್ನನ್ನು ನೋಡ್ತಾರೆ. ಹಾಗೆ ಈ ರೀತಿಯಂಥ ಅಪಪ್ರಚಾರಕ್ಕೆ ಕಿವಿ ಕೊಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ.